ಫೆಬ್ರವರಿ 14 ಎಲ್ಲ ತರುಣ ತರುಣಿಯರು ಪ್ರೇಮಿಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಆದರೆ ಯುವ ಬ್ರಿಗೇಡ್ ಅದನ್ನು ಪ್ರತಿ ವರ್ಷ ದೇಶ ಪ್ರೇಮಿಗಳ ದಿನ ಅಂತ ಆಚರಿಸುತ್ತೆ. ಕಳೆದ ವರ್ಷ ನಾವು ಕೇಳ್ಕೊಂಡಿದ್ವಿ, ಯಾವುದೋ ಹುಡುಗನಿಗೆ ರೋಸ್ ಕೊಡೋ ಬದಲು ತಾಯಿ ಭಾರತಿ ಎದುರಿಗೆ ರೋಸ್ ಇಟ್ಟು ನನ್ನ ಹೃದಯದ ತುಂಬ ನೀನೇ ಇದ್ದೀಯಾ ಅಂತ ಒಂದ್ಸಲ ಕೇಳ್ಕೊಳ್ಬೇಕು ಅಂತ. ಈ ಬಾರಿ ಒಂದು ಹೆಜ್ಜೆ ಮುಂದು. ತಾಯಿ ಭಾರತಿಯನ್ನು ಪೂಜಿಸೋದು ಅಂತಂದರೆ ಅದ್ಯಾವುದೋ ಮೂರ್ತಿಯನ್ನು ಪೂಜಿಸೋದು, ಒಂದು ಪಟವನ್ನು ಪೂಜಿಸೋದಲ್ಲ, ತಾಯಿ ಭಾರತೀಯ ಪ್ರೀತಿಯ ಮಕ್ಕಳನ್ನು ಪೂಜಿಸೋದು ಅಂತ. ಯಾರು ತಾಯಿ ಭಾರತೀಯ ಪ್ರೀತಿಯ ಮಕ್ಕಳು? ಯಾರು ನಮ್ಮ ಕಲ್ಪನೆಗಿಂತಲೂ ಮುಂಚಿನಿಂದಲೂ ಆಕೆಯನ್ನು ಸ್ವಚ್ಛವಾಗಿರಿಸುವಂಥ, ಸುಂದರವಾಗಿರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೋ ಅವರೇ ನಿಜವಾಗ್ಲೂ ಆಕೆಯ ಪ್ರೀತಿಯ ಮಕ್ಕಳು. ಅನುಮಾನವೇ ಇಲ್ಲ. ಕಳೆದ 68 ವರ್ಷಗಳಿಂದಲೂ ಕೂಡ ಈ ದೇಶದ ಗಲ್ಲಿಗಳನ್ನು ಸ್ವಚ್ಛ ಮಾಡ್ತಾ ಇರುವಂಥ ಆ ಜನ, ಪೌರ ಕಾರ್ಮಿಕರಾಗಲಿ, ಭಂಗಿ ಇರುವಂಥ ಯಾರನ್ನು ನಾವು ಕರಿತೀವೋ ಅವರಾಗಲಿ, ಮಹಾರರು ಅಂತ ಯಾರನ್ನು ನಾವು ಕರಿತೀವೋ ಅವರೆಲ್ಲರೂ ಆ ತಾಯಿಯ ಮುದ್ದಿನ ಮಕ್ಕಳು. ಫೆಬ್ರವರಿ 14 ಬೆಳಗ್ಗೆ ನಾವೆಲ್ಲರೂ ಅವರ ಕಾಲೋನಿಗೆ ಹೋಗೋಣ. ಒಮ್ಮೆ ಅವರ ಕಾಲೋನಿಯ ರಸ್ತೆಗಳನ್ನು ಸ್ವಚ್ಛ ಮಾಡೋಣ. 365 ದಿನವೂ ಅವರು ನಮ್ಮ ರಸ್ತೆಗಳನ್ನು ಕ್ಲೀನ್ ಮಾಡ್ತಾರೆ. ಒಂದು ದಿನ ನಾನು ಮತ್ತು ನೀವು ಹೋಗೋಣ. ಅವ್ರ ರಸ್ತೆಯನ್ನು ಸ್ವಚ್ಛ ಮಾಡಿ, ಅವ್ರ ಮಕ್ಕಳಿಗೆ ಸ್ವೀಟ್ ಕೊಟ್ಟು ಒಂದು ಪುಟ್ಟ ಕಾರ್ಯಕ್ರಮ ಮಾಡಿ, ಅವರಲ್ಲೇ ಹಿರಿಯರೊಬ್ಬರನ್ನ ಸನ್ಮಾನ ಮಾಡಿ, ನಿಮ್ಮ ಎಲ್ಲ ಕಷ್ಟಗಳಿಗೂ ನಾವಿದ್ದೀವಿ ಅಂತ ಒಂದು ಧೈರ್ಯ ತುಂಬಿ ಬರೋಣ. ಒಮ್ಮೆ ತಾಯಿ ಭಾರತೀಯ ಮುದ್ದಿನ ಮಕ್ಕಳಲ್ಲಿ ಧೈರ್ಯ ಬಂತು ಅಂತಂದರೆ ಇಡೀ ಭಾರತ ಗಟ್ಟಿಯಾಗತ್ತೆ. ಮೈ ಲವ್ ಮೈ ನೇಷನ್ ಸಾರ್ಥಕ ಆಗತ್ತೆ. ಬನ್ನಿ, ತಾಯಿ ಭಾರತಿಯನ್ನು ವಿಶ್ವಗುರು ಮಾಡಲಿಕ್ಕೆ ಒಂದು ಹೆಜ್ಜೆ ಬಲವಾಗಿ ಊರೋಣ.